ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ. ಒಂದು ಪವಿತ್ರ ಭೂಮಿ, ಒಂದು ಯುಗವನ್ನು ಬದಲಿಸುವ ಕ್ಷಣ. ಇದು ಸಾಮಾನ್ಯ ಯುದ್ಧವಲ್ಲ, ಇದು ಧರ್ಮ ಮತ್ತು ಅಧರ್ಮದ ನಡುವೆ ನಡೆಯಲಿರುವ ಮಹಾಸಂಗ್ರಾಮ. ಕುರುಕ್ಷೇತ್ರ ಯಜ್ಞಗಳಿಂದ ಪವಿತ್ರವಾದ ಭೂಮಿ, ಆದರೆ ಇಂದು ಅದೇ ನೆಲ ರಕ್ತದಿಂದ ಕೆಂಪಾಗಲಿರುವುದು. ಹಸ್ತಿನಾಪುರದ ಅಂಧರಾಜ ಧೃತರಾಷ್ಟ್ರ ತನ್ನ ಹೃದಯದಲ್ಲಿ ಭಯ, ಅನುಮಾನ, ಆತಂಕಗಳೊಂದಿಗೆ ಕೇಳುತ್ತಾನೆ, ಸಂಜಯ ಹೇಳು, ಧರ್ಮ ಭೂಮಿಯಾದ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಲು ಉತ್ಸುಕರಾಗಿ ಸೇರಿರುವ ನನ್ನ ಮಕ್ಕಳು ಮತ್ತು ಪಾಂಡವರು ಏನು ಮಾಡುತ್ತಿದ್ದಾರೆ? ಅವನಿಗೆ ತಿಳಿದಿತ್ತು, ಇದು ಕೇವಲ ಭೂಮಿಯಲ್ಲ, ಇದು ಧರ್ಮದ ನ್ಯಾಯಾಲಯ. ಒಂದು ಕಡೆ ಅವನ 100 ಪುತ್ರರು, ಮತ್ತೊಂದು ಕಡೆ ಪಾಂಡವರು, ನ್ಯಾಯದ ಪರವಾಗಿ ನಿಂತವರು. ಆ ಕ್ಷಣದಲ್ಲಿ ಯುದ್ಧ ಇನ್ನೂ ಪ್ರಾರಂಭವಾಗಿರಲಿಲ್ಲ. ಅದೇ ಇತಿಹಾಸ ಈಗಾಗಲೇ ಉಸಿರುಗಟ್ಟಿಕೊಂಡಿತು. ಇದೇ ಪ್ರಶ್ನೆಯಿಂದ ಆರಂಭವಾಗುತ್ತದೆ ಮಾನವನ ಜೀವನದ ಅತ್ಯಂತ ಮಹಾನ್ ಗ್ರಂಥ ಭಗವದ್ಗೀತಾ. ಒಂದು ಪ್ರಶ್ನೆ, ಒಂದು ಯುದ್ಧ, ಒಂದು ಉಪದೇಶ,